ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆಲ್ರೆಡಿ ನೀವೆಲ್ಲ ತಮ್ಮನಲ್ಲೆಲ್ಲ ನೋಡಿರೋ ಹಾಗೆ ಇವತ್ತು ನನ್ನ ರೂಮ್ ಟೂರ್ ನನ್ನ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಆ್ಯಂಡ್ ನನ್ನ ರೂಮ್ ಟೂರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ರೂಮಲ್ಲಿ ಏನೇನು ಇಟ್ಕೊಂಡಿದ್ದೀನಿ, ಏನೇನಿದೆ, ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಬನ್ನಿ ಹೋಗುವ, ಲೆಟ್ಸ್ ಗೋ. ವೆಲ್ಕಮ್ ಟು ಮೈ ರೂಮ್. ಆ್ಯಂಡ್ ನನ್ನ ರೂಮಲ್ಲಿ ಏನೇನಿದೆ, ಏನೇನು ಇಟ್ಕೊಂಡಿದ್ದೀನಿ, ಹೇಗೆ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ. ಇಲ್ಲಿ ನನ್ನ ರೂಮಲ್ಲಿ ನಾನು ಫ್ರಿಡ್ಜ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಹಾಲಲ್ಲಿ ಜಾಗ ಇಲ್ಲ, ಸೋಫಾನೇ ದೊಡ್ಡ ಆಗಿದೆ, ಹಾಗಾಗಿ ಫ್ರಿಡ್ಜ್ನ ಇಲ್ಲಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದು ಸೋಫಾ ಅಲ್ಲಿ 3+1 ಹಾಲಲ್ಲಿ ಇಟ್ಟಿದ್ದೀವಿ, ಇನ್ನೊಂದು ಸೋಫಾ ಇಲ್ಲಿ ಇಟ್ಕೊಂಡಿದ್ದೀನಿ. ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಈ ಸೋಫಾ ಮೇಲೆ ಕುತ್ಕೊಂಡಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲೇ ನಾನು ಪ್ರತಿಯೊಂದು ಏನೇ ಕ್ಲಾಸ್ ಕೇಳೋದಾದ್ರಿ ಅಥವಾ ನನ್ನ ಮೆಹಂದಿ ಕ್ಲಾಸು ಪ್ರತಿಯೊಂದು ನಾನು ಇಲ್ಲೇ ಕುತ್ಕೊಂಡು ಕೇಳ್ತಾ ಇರ್ತೀನಿ. ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಪ್ಲೇಸಲ್ಲಿ ಬೆಡ್ ಬರುತ್ತೆ, ಅದು ನನ್ನ ಯೋಗ ಮ್ಯಾಟು. ವರ್ಕೌಟ್ ಮತ್ತು ಯೋಗ ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ. ನನ್ನ ಬೆಡ್ ಇಲ್ಲಿ ಬರುತ್ತೆ. ಇವಾಗ ಬೆಡ್ಡೆಲ್ಲ ಎತ್ತಿಟ್ಟಿದ್ದೀನಿ ಸೈಡಿಗೆ. ನೆಕ್ಸ್ಟು ಇದು ಮೋಟಿವೇಶ್ನಲ್ ಸ್ಪೀಚ್ದು ಸ್ಟಿಕ್ಕರ್ಸ್ನ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ. ಈ ಥರ ಎಲ್ಲ ಸ್ಟಿಕ್ ಮಾಡೋ ಹಾಗಿಲ್ಲ ಗೋಡೆ ಮೇಲೆ, ಬಟ್ ಮಾಡಿಬಿಟ್ಟಿದ್ದೀನಿ. ನನ್ನ ಓನರ್ ಬಂದರೆ ಏನು ಮಾಡ್ತಾರೋ ಗೊತ್ತಿಲ್ಲ, ಮಾಡಿದ್ದೀನಿ. ಮೋಟಿವೇಶ್ನಲ್ ಥಾಟ್ಸು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಡೀಪಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನನ್ನ ಕಬೋರ್ಡಲ್ಲಿ ಏನೇನಿದೆ, ಹೇಗೆ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅದು ಮಾತ್ರ ನನ್ನ ಕಬೋರ್ಡು, ಇದು ನನ್ನ ಕಬೋರ್ಡಲ್ಲ. ಇಲ್ಲೂ ಸ್ವಲ್ಪ ಮೋಟಿವೇಶ್ನಲ್ ಸ್ಟಿಕ್ಕರ್ಸ್ನ ಸ್ಟಿಕ್ ಮಾಡಿದ್ದೀನಿ. ಆ್ಯಂಡ್ ಇದು ನನ್ನ ಡೈಲಿ ಹ್ಯಾಬಿಟ್ ಟ್ರ್ಯಾಕರು. ಇದನ್ನೆಲ್ಲ ಡೈಲಿ ಕಂಪಲ್ಸರಿ ಮಾಡೇ ಮಾಡ್ತೀನಿ. 1-2 ಮಿಸ್ ಆಗುತ್ತೆ, ಬಟ್ ಡೈಲಿ ಕಂಪಲ್ಸರಿ ಮಾಡೇ ಮಾಡ್ತೀನಿ. ಆ್ಯಂಡ್ ಅದು ನಿನ್ನೆ ಸ್ಟಿಕ್ ಮಾಡಿರೋದು, ಅದು 1 ಮಂತಿನ ಕಂಪ್ಲೀಟ್ ಆಯಿತು. ಇದು ಈ ಮಂತಿನ ಸ್ಟಾರ್ಟ್ ಮಾಡಬೇಕು ಇವತ್ತಿಂದ. ಆ್ಯಂಡ್ ಫೈನಲಿ ಇದು ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಇದು ನಾನು ಈಚೆ ಹೋಗ್ಬೇಕಾದ್ರೆ ಹಾಕೊಳ್ಳೋವಂಥ ಕ್ಲಾತ್ಸು. ಇದು ಗೊತ್ತಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬೆಡ್ಶೀಟು, ಪಿಲ್ಲೋ ಅಂತ ಎತ್ತಿಟ್ಟಿದ್ದಾರೆ. ಆ್ಯಂಡ್ ಇದು ನನ್ನ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಪ್ರಾಡಕ್ಟ್ಸು. ಇದೆಲ್ಲ ಪರ್ಫ್ಯೂಮ್ಸ್ಗಳು. ಇಷ್ಟು ನನ್ನ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಪ್ರಾಡಕ್ಟ್ಸು. ಆ್ಯಂಡ್ ಇದರಲ್ಲಿ ಒಂದು 3 ಬುಕ್ಸ್ ಇದೆ, ನಿಮಗೆ ತೋರಿಸ್ತೀನಿ. ಆದಷ್ಟು ಆ ಬುಕ್ಸ್ನ ಓದಿ, ತುಂಬ ಚೆನ್ನಾಗಿದೆ ಬುಕ್ಸ್ಗಳು. ಇದು ಮೈ ಮೇಲಿನ ಮುಳ್ಳುಗಳು ಅಂತ ಹೇಳಿ ಬುಕ್ಸು. ಇದು ನನ್ನ ಅಕ್ಕ ತೊಗೊಂಡಿರೋದು, ಅವರು ಓದಿ ಕಂಪ್ಲೀಟ್ ಆಗಿದೆ, ಹಾಗಾಗಿ ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇದು 7 ವಂಡರ್ಸ್ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಇದು ಸ್ಟೋರಿ ಬುಕ್ಕು, ನನಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಇದನ್ನು ಇವಾಗ ಸ್ಟಾರ್ಟ್ ಮಾಡಬೇಕು. ಇವಾಗ ಇದನ್ನು ಸ್ಟಾರ್ಟ್ ಮಾಡ್ತೀನಿ, ಇದಾದಮೇಲೆ ಇದನ್ನು ತೊಗೊಳ್ತೀನಿ. ಅದು ಬಿಟ್ಟರೆ ಇದು ಸುಧಾಮೂರ್ತಿ ಅವ್ರದ್ದು ಗ್ರ್ಯಾಂಡ್ ಮಾಸ್ ಬ್ಯಾಗ್ ಆಫ್ ಸ್ಟೋರೀಸ್ ಅಂತ. ಈ ಬುಕ್ಕು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಮೊಮ್ಮಕ್ಕಳು ಬೇಸಿಗೆ ರಜೆ ಟೈಮಲ್ಲಿ ಊರಿಗೆ ಬಂದಾಗ ಅಜ್ಜಿ ತಾತ ಸೇರ್ಕೊಂಡು ಹೇಳಿರುವಂಥ ಕತೆ. ತುಂಬ ಚೆನ್ನಾಗಿದೆ ಈ ಬುಕ್ಕು ಒಂದು ಓದಿ. ಆ್ಯಂಡ್ ಇದು ಜ್ಞಾನಗಂಗಾ ಅಂತ ಹೇಳಿ, ಇದು ವೇ ಆಫ್ ಲಿವಿಂಗ್ ಅಂತ ಹೇಳಿ. ಅದು ಬಿಟ್ಟರೆ ಇನ್ನು ಮಿಕ್ಕಿದ ಬುಕ್ಸ್ ಎಲ್ಲ ನನ್ನ ಸ್ಟಡೀಸ್ ರಿಲೇಟೆಡು, ನಾನು ಡೇಟಾ ಸೈಂಟಿಸ್ಟ್ ಕೋರ್ಸ್ ಮಾಡಬೇಕಾದ್ರೆ ತೊಗೊಂಡಿರುವಂಥ ಬುಕ್ಸ್, ಅದೆಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಲ್ಯಾಪ್ಟಾಪ್ಸ್. ಆ್ಯಂಡ್ ಇದು ಫುಲ್ಲು ನನ್ನ ಪೆನ್ ಪೆನ್ಸಿಲ್, ಇದನ್ನ ಯಾರು ಮುಟ್ಬಾರ್ದು, ಹಾಗಾಗಿ ನಾನು ನನ್ನ ರೂಮಲ್ಲಿ ಇಟ್ಕೊಂಬಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಈ ಡ್ರಾಯರಿಗೆ ಬಂದೆ. ಈ ಡ್ರಾಯರಲ್ಲಿ ತುಂಬ ಇಟ್ಕೊಂಡಿದ್ದೀನಿ. ಇದರಲ್ಲಿ ನನ್ನ ವಾಚ್ ಕಲೆಕ್ಷನ್ಸ್ ಇದೆ. ಇದರಲ್ಲೆಲ್ಲ ನನ್ನ ವಾಚ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ತುಂಬ ಗಾಗಲ್ಸ್ ಕಲೆಕ್ಷನ್ಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇದು ಇದೆ, ಇದರಲ್ಲೂ ಇದೆ. ತುಂಬ ಗಾಗಲ್ಸ್ ಕಲೆಕ್ಷನ್ಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಕಲೆಕ್ಷನ್ಸ್ ಮಾಡಬೇಕು ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹತ್ರ ಇವಾಗ ಆಲ್ರೆಡಿ 8 ಗಾಗಲ್ಸ್ ಇದೆ, ಹಾಗಾಗಿ ಇನ್ನೂ ಸ್ಟಾರ್ಟ್ ಮಾಡೋಣ. ಇದರಲ್ಲೆಲ್ಲ ಇರೋದೆಲ್ಲ ನಂದು. ಆ ಕಡೆ ರೂಮಲ್ಲಿ ಇರೋದು ನಮ್ಮ ಅಕ್ಕ ಭಾವ ಇಟ್ಕೊಂಡಿದ್ದಾರೆ. ಇದು ನನ್ನ ಕಲೆಕ್ಷನ್ಸು.
ಇಷ್ಟು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಹೆಡ್ಸೆಟ್ ಒಂದು ಇಟ್ಕೊಂಡಿದ್ದೀನಿ ಆ್ಯಂಡ್ ಬೇರೆ ವಾಚ್ ಬಾಕ್ಸಸ್ಗಳೆಲ್ಲ ಇದೆ. ಆ್ಯಂಡ್ ಇದು ವಿಟಮಿನ್ಸ್ ಇದು ವಿಟಮಿನ್ ಇ ಕ್ಯಾಪ್ಸೂಲು ಮತ್ತು ಇದು ವಿಟಮಿನ್ ಸಿ ಕ್ಯಾಪ್ಸೂಲು. ಬೋತ್ ಫಾರ್ ಹೇರ್ ಆ್ಯಂಡ್ ಸ್ಕಿನ್ ಕೇರ್ಗೆ ಇದನ್ನು ತಗೋತಾ ಇದೆ ಫಸ್ಟ್, ಬಟ್ ಇವಾಗ ತಗೋತಾ ಇಲ್ಲ, ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ವಿಟಮಿನ್ ಇ ಮತ್ತು ವಿಟಮಿನ್ ಸಿ, ಬಟ್ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದನ್ನು ತೊಗೊಂಡ್ರೆ. ಸ್ಕಿನ್ ಕ್ಲಿಯರ್ ಆಗಲಿ ಮತ್ತು ಹೇರ್ ಗ್ರೋತು ಎಲ್ಲ ತುಂಬ ಚೆನ್ನಾಗಾಗುತ್ತೆ. ತಗೊಳ್ಳೋ ಆಗಿದ್ರೆ ತಗೊಳ್ಳಿ. ಆ್ಯಂಡ್ ಈ ಡ್ರಾಯರಿಗೆ ಬಂದರೆ ಇದರಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ದು ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಿಮ್ಗೆ ಈ ಕಡೆ ಪೋರ್ಷನ್ ಯಾಕೆ ತೋರಿಸ್ತಾ ಇಲ್ಲ ಅಂತಂದರೆ ಅದು ನಮ್ಮ ಭಾವ ನಂತರ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳಲ್ಲ. ಪಾಪ ಅವ್ರಿಗೆ ಒಂದು ಸಿಗಲಿಲ್ಲ ಅಂತಂದರೆ ಎಲ್ಲನೂ ಕಿತ್ತಾಕ್ಬಿಡ್ತಾರೆ. ಹಾಗಾಗಿ ಅದು ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ ಆ್ಯಂಡ್ ಹಾಗಾಗಿ ನಿಮಗೆ ತೋರಿಸ್ತಾ ಇಲ್ಲ ಅದನ್ನು. ಆ್ಯಂಡ್ ಫೈನಲಿ ನನ್ನ ರೂಮ್ ಟೂರ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಯಾವ ಥರ ಕಂಟೆಂಟ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಆ ಥರ ವೀಡಿಯೋ ಮಾಡ್ತೀನಿ. ಇನ್ನು ಒಳ್ಳೆ ವೀಡಿಯೋಗಳಿಗೆ, ಒಳ್ಳೊಳ್ಳೆ ಕಂಟೆಂಟ್ಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದೇ ಥರ ವೀಡಿಯೋ ಮಾಡ್ತೀನಿ.